ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ, ವೈಷ್ಣವ್ ಜೈಲ್ ಒಳಗಡೆ ಇದ್ದಾನೆ. ಈ ಕಡೆ ನಿತಿನ್ ಒಂದು ಆಫರ್ ಮಾಡ್ತಾನೆ, ಜೈಲಲ್ಲಿರೋ ವೈಷ್ಣವ್ ಹೊರಗಡೆ ಬರಬೇಕಂದ್ರೆ ಲಕ್ಷ್ಮಿ ನನ್ನ ಕಾಲನ್ನು ಇಡಬೇಕು ಅಂತ. ಆದರೆ ಲಕ್ಷ್ಮಿ ಮಾತ್ರ ಬಿಲ್ಕುಲ್ ಸುತಾರಾಮ್ ಒಪ್ಪೋದಿಲ್ಲ. ಏನು ನಿನ್ನ ಕಾಲು ಹಿಡಿಬೇಕಾ? ಯಾವುದೇ ಕಾರಣಕ್ಕೂ ನಿನ್ನ ಕಾಲು ಹಿಡಿಯೋ ಸಾಧ್ಯನೇ ಇಲ್ಲ. ನನ್ನ ಗಂಡನ ಹೇಗೆ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ನನಗೆ ಗೊತ್ತಿದೆ ಅಂದಾಗ ಈ ಕಡೆ ಕಾವೇರಿಯವರು ಸೊಸೆ ಮೇಲೆ ಕೂಗಾಡ್ಬಿಡ್ತಾರೆ. ಏನು ಅಂದ್ಕೊಂಡಿದ್ಯಾ ನೀನು? ನಿನ್ನ ಗಂಡ ಬರೋಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅವನ್ನ ಬಿಡುಗಡೆನೇ ಆಗೋದಿಲ್ಲ ಅಂತ ಎಲ್ಲ ಲಾಯರ್ಸ್ಗಳು ಕೂಡ ಬೇಲ್ ಕೊಡ್ಸೋಕ್ಕೆ ಹಿಂಚಿಡಿದ್ಬಿಟ್ರು. ಅಂಥದ್ರಲ್ಲಿ ಈಗ ಮನೆಗೆ ಆಫರ್ ಬಂದಿದೆ. ಆ ನಿತಿನ್ ಸಾರಿ ಕೇಳುವ ಅಂತ ತಾನೆ. ಜಸ್ಟ್ ಸಾರಿ ಕೇಳೋದ್ರಿಂದ ನಿನ್ನ ಗಂಡ ಹೊರಗಡೆ ಬರ್ತಾನೆ. ನಿನ್ನ ಗಂಡಂಗಿಂತ ಇನ್ನೇನು, ನಿನ್ನ ಅಹಂಕಾರ ಸ್ವಾಭಿಮಾನನೇ ಹೆಚ್ಚಾಗೋಯ್ತಾ? ಅವ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ್ರಿಂದ ಕಳ್ಕೊಳ್ಳೋದು ಏನಿದೆ ನಿಂದು? ಹಾಗಿದ್ರೆ ನಿನ್ನ ಗಂಡ ಚೆನ್ನಾಗಿರಬಾರ್ದ? ಅವ್ನ ಮರ್ಯಾದೆ ಹಾಳಾಗಬೇಕಾ? ಅವನಿಗೆ ಒಂದು ಕಪ್ಪು ಚುಕ್ಕೆ ಬೀಳ್ಬೇಕಾ? ಸೊಸೈಟಿಲಿ ಅವನ ಒಂದು ಇಮೇಜ್ ಡ್ರಾಪ್ ಆಗಬೇಕಾ? ಇದು ಎಲ್ಲದ್ರ ಮುಂದೆ ನಿನಗೆ ನಿನ್ನ ಸ್ವಾಭಿಮಾನನೇ ಹೆಚ್ಚಾಗೋಯ್ತಾ? ಕ್ಷಮೆ ಕೇಳಲೇಬೇಕು ನೀನು. ನನ್ನ ಮಗ ಹೊರಗಡೆ ಬರಲೇಬೇಕು. ನಿನಗೆ ನಿನ್ನ ಗಂಡ ಬರದೇ ಇದ್ದರೆ ಏನೂ ಇಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಕಾವೇರಿಯವರು ಎಷ್ಟೇ ಪ್ರಶ್ನೆ ಮಾಡಿದ್ರೂ ಕೂಡ ಲಕ್ಷ್ಮಿ ತನ್ನ ನಿರ್ಧಾರವನ್ನು ಬದಲಾಯಿಸೋದೇ ಇಲ್ಲ. ಯಾವುದೇ ಕಾರಣಕ್ಕೂ ನಿತಿನ್ ಕಾಲು ಬೀಳೋದು ಸಾಧ್ಯನೇ ಇಲ್ಲ. ತಪ್ಪು ಮಾಡಿದ್ರೆ ಅಲ್ವಾ ಕಾಲು ಬೀಳಬೇಕು? ನನ್ನ ಗಂಡ ಆಗಲಿ ನಾನಾಗಿ ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿರೋರು ಇವರು ನಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕೆ ಹೊರತು ನಾವ್ಯಾಕೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು ಅಂತ ಕರ್ಮ ನಮಗೇನಿದೆ? ನಾವೇನಾದರೂ ಅವ್ರ ಕಾಲಿಗೆ ಬಿದ್ದರೆ ನಾವು ತಪ್ಪು ಮಾಡಿದ್ದನ್ನು ಒಪ್ಕೊಂಡಾಗೆ. ತಪ್ಪೇ ಮಾಡಿಲ್ಲ ಅಂದಮೇಲೆ ತಪ್ಪು ಮಾಡಿದವ್ರ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ, ನಿನಗೆ ಮೊದಲೇ ಗೊತ್ತಿದೆ ಅಲ್ವಾ, ನನ್ನ ಕೈ ರುಚಿ ತುಂಬ ಬಾರಿ ನೋಡಿದ್ಯಾ ಅಲ್ವಾ ನಿತಿನ್? ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು, ಸುಮ್ಮನೆ ವಿನಾಕಾರಣ ಸೀನ್ನ ಕ್ರಿಯೇಟ್ ಮಾಡಬೇಡ ಅಂತ ಹೇಳ್ತಾಳೆ. ಮತ್ತಷ್ಟು ಇನ್ಸಲ್ಟ್ ಮಾಡಿ ನಿತಿನ್ನ ಕಳಿಸ್ತಾಳೆ. ಇದರಿಂದ ಕೆಂಡಾಮಂಡಲ ಆಗಿದ್ದಾರೆ ಕಾವೇರಿ ಅವರು. ಜೊತೆಗೆ ಈ ಕಡೆ ಕುಸುಮ ಹಾಗೆ ಭಾಗ್ಯಗೆ ಒಪ್ಸಿದ್ರೆ ಈ ಕಡೆ ಕುಸುಮರು ಹಾಗೆ ಭಾಗ್ಯ ಕೂಡ ಇಬ್ಬರು ಸೇರಿಕೊಂಡು ಕಾವೇರಿ ಅವ್ರಿಗೇನೆ ಹೌವಾರ್ತಾರೆ. ಕಾವೇರಿ ಹೇಳಿದ್ದೇ ತಪ್ಪು, ಲಕ್ಷ್ಮಿ ಸರಿಯಾಗೇ ಮಾಡಿದಾಳೆ, ತಪ್ಪೇ ಮಾಡಿಲ್ಲ ಅಂದಮೇಲೆ ಅವನ ಕಾಲು ಬೀಳೋ ಕರ್ಮ ಅವಳಿಗೇನಿದೆ? ಅವಳಿಗಿರೋದು ಅಹಂಕಾರ ಅಲ್ಲ, ಅಹಂಕಾರ ಇರೋದು ನಿನಗೆ, ಅವಳಿಗಿರೋದು ಸ್ವಾಭಿಮಾನ ಅಂತ ಕುಸುಮ ಅವರು ಲಕ್ಷ್ಮಿ ಪರ ಬ್ಯಾಟಿಂಗ್ ಮಾಡ್ತಾರೆ. ಇದರಿಂದ ಮತ್ತಷ್ಟು ಕುಪಿತರಾಗ್ತಾರೆ ಕಾವೇರಿಯವರು. ಹೌದೌದು, ಎಲ್ಲರಿಗೂ ಇವಳೇ ಸರಿ, ಇವಳು ಮಾಡಿದ್ದೆ ಸರಿ. ನಿಮಗೆಲ್ಲ ಏನು ಗೊತ್ತು ನನಗೆ ಆಗ್ತಿರೋ ಕಷ್ಟ ಏನು ಅಂತ? ಅವಳಿಗೆಲ್ಲೋ ಅವಳ ಗಂಡ ಜೈಲಲ್ಲಿದ್ರು ಅವಳಿಗೇನು ಅನಿಸಲ್ಲ ಅನಿಸತ್ತೆ. ಅವಳ ಗಂಡಂಗೆ ಏನು ತೊಂದರೆ ಆದರೂ ಅವಳಿಗೇನಾಗಬೇಕು? ಅವಳಿಗಷ್ಟೇ ಅವಳ ಅಹಂಕಾರ ಸ್ವಾಭಿಮಾನ ಅವಳತ್ರ ಅಷ್ಟೇ ಸಾಕು. ಆದರೆ ನನಗೆ ನನ್ನ ಮಗ ಹೊರಗಡೆ ಬರಬೇಕು, ನನ್ನ ಮಗನ ಸ್ಟೇಟಸ್ ಸ್ಪಾಯ್ಲ್ ಆಗಬಾರ್ದು, ನನಗೆ ನನ್ನ ಪುಟ್ಟನ ಜೀವನ ಮುಖ್ಯನೇ ಹೊರತು ಇವಳ ರೀತಿ ಹಠ ಸ್ವಾಭಿಮಾನ ಅಲ್ಲ ಅಂತ ಹೇಳಿ ಕೂಗಾಡ್ತಾರೆ. ನಂತರ ಈ ಕಡೆ ಏನಪ್ಪ ಮಾಡೋದು, ಏನಾದರೂ ಮಾಡಲೇಬೇಕು ವೈಷ್ಣವನ ಕರ್ಕೊಂಡು ಬರೋದಕ್ಕೆ. ಅದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಗಂಗಾ ಅವರು ಫೈನಲಿ ಡೀನೋ ಮನೆಗೆ ನುಗ್ಗಿಬಿಡ್ತಾರೆ. ಡೀನೋ ಮನೆಗೆ ನುಗ್ಗಿರೋ ಸಂದರ್ಭದಲ್ಲಿ ಅವ್ರಿಗೆ ಆ ಮನೆ ಕೆಲಸದವರು ಪರಿಚಯ ಆಗತ್ತೆ. ಕೆಲಸದವ್ರ ಹತ್ರ ಕೇಳಿದಾಗ ಇವರು ಕೂಡ ಮಾತಾಡ್ಕೋತಾರೆ. ಆ ಮನೇಲಿ ಪೂಜೆ ನಡೀತಿದೆ ಅಂತಕ್ಕಂಥ ವಿಷಯ ಗೊತ್ತಾಗತ್ತೆ. ಪೂಜೆ ನಡೀತಿರೋ ವಿಷಯ ಗೊತ್ತಾಗ್ತಿದ್ದಾಗೆ 9 ಜನ ಮುತ್ತೈದೆಯರು ಬರಬೇಕಿದೆ, ಅದರಲ್ಲಿ ನೀವು ಕೂಡ ಬಂದ್ಬಿಡಿ, ನಾನು ನಿಮಗೆ ಸಾಥ್ ಕೊಡ್ತೀನಿ, ಡೀನು ಮುಖವಾಡನ ಹೊರಗಡೆ ತೆಗಿಯೋಕೆ ಅಂತ ಹೇಳ್ತಾರೆ. ಇದರಿಂದ ಗಂಗಾ ಅಕ್ಕಗೆ ತುಂಬ ಖುಷಿ ಆಗುತ್ತೆ. ಫೈನಲಿ ಇಲ್ಲಿ ಡೀನು ಅಮ್ಮ ಹಾಗೆ 3 ಜನ ಅಕ್ಕ ತಂಗಿರಿದ್ದಾರೆ. ಅವ್ರು ಎಲ್ಲರೂ ಕೂಡ ಡೀನುನ ತುಂಬ ಇನ್ನೋಸೆಂಟ್ ಅಂತ ನಂಬ್ಕೊಂಡಿದ್ದಾರೆ. ನನ್ನ ಮಗನಿಗೆ ಎಷ್ಟೆಲ್ಲ ಹಿಂಸೆ ಮಾಡಿದ್ದಾರೆ. ವೈಷ್ಣವ್ ಲಕ್ಷ್ಮಿನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನನ್ನ ಮಗನಿಗೆ 3 ಜನ ಅಕ್ಕ ತಂಗಿರಿದ್ದಾರೆ, ಅಂತೂ ಒಂದಿನ ಕೂಡ ಮಿಸ್ಬಿಹೇವ್ ಆಗಿ ನಡ್ಕೊಂಡಿಲ್ಲ. ಅಂಥದ್ರಲ್ಲಿ ಇನ್ಯಾವುದೋ ಹುಡುಗಿಯರ ಜೊತೆ ನಡ್ಕೋತಾರ, ಎಷ್ಟು ಆಪಾದನೆ ಮಾಡಿದ್ದಾರೆ ಅಂತ ಅನ್ಕೋತಿದ್ದಾರೆ. ಆದರೆ ಇಲ್ಲಿ ಡೀನೋ ಖತರ್ನಾಕ್ ಅನ್ನೋದು ಅವ್ರ ಮನೆಯವ್ರಿಗೆ ಗೊತ್ತೇ ಇಲ್ಲ. ಈ ಕಡೆ ಡೀನೋ ಕೂಡ ಮನೆಗೆ ಬಂದಿದ್ದಾನೆ. ಡೀನೋ ರೂಮಲ್ಲಿದ್ದಾನೆ, ಪೂಜೆಯಲ್ಲೂ ಕೂಡ ಭಾಗಿಯಾಗ್ತಿಲ್ಲ. ನಿತಿನ್ ಬಂದರೆ ರೂಮ್ಗೆ ಕಳಿಸಿ ಅಂತ ಹೇಳಿದ್ದಾನೆ. ಈ ಕಡೆ ನಿತಿನ್ ಬಗ್ಗೆ ತುಂಬಾ ಒಳ್ಳೆಯ ಒಪಿನಿಯನ್ ಇದೆ. ನನ್ನ ಮಗನ್ನ ಕಾಪಾಡಿ ನನ್ನ ಮಗನಿಗೆ ನ್ಯಾಯ ಕೊಡಿಸಿ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಡೀನು ಅಮ್ಮಂಗಂತೂ ನಿತಿನ್ ಮೇಲೆ ತುಂಬಾ ಒಲ್ವು. ನಂತರ ಈ ಕಡೆ ಮನೆಗೆ ಬಂದಂಥ ಗಂಗಾ ಎಲ್ಲರ ಹತ್ರ ಈ ವಿಷಯ ಹೇಳಿದಾಗ ಎಲ್ಲರೂ ಕೂಡ ಖಂಡಿತ ಡೀನು ಮನೇಲಿ ನಮಗೊಂದು ಕ್ಲೂ ಸಿಕ್ಕೇ ಸಿಗತ್ತೆ, ಹೇಗೂ ಡೀನು ಮನೆಗೆ ಹೋಗಬೇಕಿತ್ತು, ಒಂದು ವಿಶ್ವಾಸ ಸಿಕ್ಕಿದೆ. ಖಂಡಿತ ಗಂಗಕ್ಕ ಹೇಳ್ದಂಗೆ ನಾವು ಎಲ್ಲರೂ ಕೂಡ ಮುತ್ತೈದೆ ರೀತಿ ಆ ಮನೆಗೆ ಹೋಗಿ ಅಲ್ಲಿ ನಮಗೆ ಸಿಗ್ತಕ್ಕಂಥ ಕ್ಲೂನ ಎತ್ತಾಕೊಂಡು ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಈ ಒಂದು ವಿಷಯನ ಕಾವೇರಿ ಅವ್ರಿಗೆ ತಿಳಿಸಿದಾಗ ಇದೆಲ್ಲ ವರ್ಕೌಟ್ ಆಗುತ್ತೆ, ನಿಮ್ಗೇನು ತಲೆ ಕೆಟ್ಟಿದ್ಯಾ, ಸಿಕ್ಕಾಕೊಂಡ್ರೆ ಏನು ಮಾಡಬೇಕು 1 2 ಆಗುತ್ತೆ, ಸುಮ್ಮನೆ ಯಾಕೋ ರೆಸ್ಟ್ ತಗೋತಿದ್ದೀರಾ ಅಂತ ಹೇಳಿದ್ರು ಕೂಡ ಮನೆಯಲ್ಲಿ ಮೆಜಾರಿಟಿ ಸಿಗುತ್ತೆ. ಕಾವೇರಿ ಅವ್ರ ಮಾತಿಗೆ ಅಲ್ಲೂ ಕೂಡ ಬೆಲೆ ಸಿಕ್ಕೋದೇ ಇಲ್ಲ. ಈ ಕಡೆ ಕಾವೇರಿ ಅವರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಸುಪ್ರೀತಾ ಕೀ
ಕೀರ್ತಿ ಹಾಗೆ ಲಕ್ಷ್ಮಿ, ಅಂಕಿತ್, ಗಂಗಕ್ಕ ಎಲ್ಲರೂ ಕೂಡ ಡೀನೋ ಮನೆ ಹತ್ರ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗಿದ್ದಾರೆ, ಯಾರಿಗೂ ಕೂಡ ಗೊತ್ತಾಗಬಾರ್ದು, ಗುರುತು ಸಿಗಬಾರ್ದು ಅಂತ. ಈ ಕಡೆ ತನ್ನ ಪುಟ್ಟ ಊಟನೇ ಮಾಡಿಲ್ಲ ಅಂತ ಅಂದ್ಕೊಂಡು ಊಟ ತೊಗೊಂಡು ಹೋಗಿದ್ದಾರೆ. ಮನೇಲಿ ಅಡುಗೆ ಮಾಡಿಕೊಂಡು ತಾವೇ ಖುದ್ದಾಗಿ ಅಡುಗೆ ಮಾಡಿಕೊಂಡು ವೈಷ್ಣವ್ಗೆ ತೊಗೊಂಡು ಹೋಗಿದ್ದಾರೆ. ಅಯ್ಯೋ ಅಮ್ಮ ನಾನು ಊಟ ಮಾಡ್ತೀನಿ ಅಂತಾರೆ. ಏನು ಹೇಳ್ತಿದ್ಯಾ ಪುಟ್ಟ, ಊಟ ಮಾಡಿದ್ಯಾ? ಯಾರು ತಂದ್ಕೊಟ್ರು? ಪೊಲೀಸವ್ರು ತಂದ್ಕೊಟ್ರೆ ಅಂದಾಗ ಅಯ್ಯೋ ಅಮ್ಮ ಇಲ್ಲಿ ಆ ಫೆಸಿಲಿಟೀಸ್ ಏನೂ ಇಲ್ಲವೇ ಇಲ್ಲ, ಅವ್ರು ಯಾಕೆ ತಂದ್ಕೊಡ್ತಾರಮ್ಮ? ಲಕ್ಷ್ಮಿ ಅವರೇ ಇಲ್ಲೇ ಹೋಗಿ ಇಡ್ಲಿ ಅಂಗಡಿಯಿಂದ ಇಡ್ಲಿ ತೊಗೊಂಡು ಬಂದಿದ್ರು ಅಂದಾಗ ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಹೌದಮ್ಮ ಇಡ್ಲಿ ತೊಗೊಂಡು ಬಂದಿದ್ರು, ನಾನು ತಿನ್ನಲ್ಲ ಅಂದರೂ ಕೂಡ ತಿನ್ಸಿದ್ರು ಗೊತ್ತಾ ಅಂತ ಹೇಳ್ತಾರೆ. ಏನಿದು ನನಗಿಂತ ಇಲ್ಲೂ ಕೂಡ ಓವರ್ಟೇಕ್ ಮಾಡ್ತಾಳೆ ನನ್ನ, ಇಲ್ಲೂ ಕೂಡ ನನಗಿಂತಾನೇ ಮುಂಚೆನೇ ಬಂದು ನನ್ನ ಮಗನ ಕಾಳಜಿ ಮಾಡಿ ಊಟ ಕೊಡಿದಾಳೆ. ಇವಳೇನು ಸಾಮಾನ್ಯ ಅಲ್ಲ, ಹೀಗೆ ಬಿಟ್ಟರೆ ಇವಳು ನನ್ನನ್ನು ಹಿಂದೆ ಹಾಕಿ ನನ್ನ ಮಗನ ಜೊತೆ ಹೋಗ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಕೂಡ ಇವಳನ್ನ ಹತ್ರ ಸುಳಿಯೋಕೆ ಬಿಡಬಾರ್ದು ಅಂತ ಅಂದ್ಕೊಂಡು ಕಾವೇರಿಯವರು ಎಂತಂದ ಊಟ ತಿಂದ್ಬಿಟ್ಟು ಮಗನೇ ಎಲ್ಲಿಂದ ತೊಗೊಂಡು ಬಂದಿದ್ಲೋ ಏನೋ, ಅದರಿಂದ ಆರೋಗ್ಯ ಕೆಟ್ಟರು ಏನು ಮಾಡೋದು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ, ಅವರು ಕೂಡ ಚೆನ್ನಾಗೇ ಮಾಡಿರ್ತಾರಲ್ವ, ನೋಡು ಈಗ ನಾನು ಆರೋಗ್ಯವಾಗೇ ಇದ್ದೀನಿ, ಅವರು ಕೂಡ ಚೆನ್ನಾಗಿರುವ ಅಂಗಡಿಯಿಂದನೇ ತಂದಿರ್ತಾರೆ, ನೀನು ಯಾಕೆ ಆ ರೀತಿ ಅನ್ಕೋತೀಯಾ ಅಂತ ಹೇಳ್ತಿದ್ದಾರೆ. ಆದರೂ ಲಕ್ಷ್ಮಿದು ತುಂಬ ಅತಿ ಆಗ್ತಿದೆ ವೈಷ್ಣವ್, ನಿನ್ನನ್ನು ಬಿಡಿಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತದೆ. ಲಾಯರ್ಗಳೇ ಹೇಳಿದ್ರು, ಅದು ಎಲ್ಲ ಹೇಳಿದ್ರು ಕೂಡ ನಿನ್ನ ಹೆಂಡತಿ ಎಷ್ಟು ಹವ್ವಾಡ್ತದಾಳೆ ಗೊತ್ತಾ, ಎಷ್ಟು ಮಿತಿ ಮೀರ್ತದಾಳೆ. ಅವಳ ಬೋಲ್ಡ್ನೆಸ್, ಅವಳ ಬಾಯಿಂದಾನೆ ಇಷ್ಟೆಲ್ಲ ನಡೀತಿರೋದು. ಎಷ್ಟು ಹೇಳಿದ್ರು ಕೂಡ ಅವಳು ಅರ್ಥನೇ ಮಾಡ್ಕೊಳ್ಳಲ್ಲ, ತುಂಬಾ ವರ್ಸ್ಟಾಗಿ ಬಿಹೇವ್ ಮಾಡ್ತದ. ಅವಳು ನೋಡಿದ್ರೆ ನನಗೆ ತುಂಬ ಕೋಪ ಬರ್ತದೆ, ಸಿಟ್ಟು ಬರ್ತದೆ. ಆ ನಿತಿನ್ ಆಫರ್ ತೊಗೊಂಡು ಬಂದಿದ್ದ, ಆ ಆಫರ್ಗೂ ಕೂಡ ಒಪ್ಕೊಳ್ದೆ ಅವನ್ನ ಮತ್ತಷ್ಟು ಇನ್ಸಲ್ಟ್ ಮಾಡಿ ಕಳಿಸ್ಬಿಟ್ಲು ಅಂತಾರೆ. ಏನಮ್ಮ ಹೇಳಿದೆ ಅಂದಾಗ ಹೌದು ಅವನು ಸಾರಿ ಕೇಳು, ನನ್ನನ್ನು ಸಾರಿ ಕೇಳಿದ್ರೆ ವೈಷ್ಣವನ ಹೊರಗಡೆ ಬಿಡಿಸ್ತೀನಿ ಅಂತ ಹೇಳ್ದ. ಆದರೆ ಅವಳಿಗೆ ಅಹಂಕಾರನೇ ಜಾಸ್ತಿ ಆಗಿಬಿಟ್ಟಿದೆ, ಅವಳಿಗೆ ಸ್ವಾಭಿಮಾನನೇ ಹೆಚ್ಚು. ಅದಕ್ಕೋಸ್ಕರ ಏನೋ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಏನು ಮಾಡ್ಕೊಂಡು ಬರ್ತಾರೋ ಏನೋ. ಈ ಕಡೆ ನೀನು ಬಿಡುಗಡೆ ಆಗಬೇಕು ಅಷ್ಟೇ, ಅವನಿಗೂ ಕೂಡ ಅವಮಾನ ಮಾಡಿ ಕಳಿಸಿದ್ಲು ಅಂತಿದ್ರೆ ಈ ಕಡೆ ವೈಷ್ಣವ್ ಏನಮ್ಮ ಅವ್ರು ಏನು ಮಾಡ್ತಾರೋ ಅದಕ್ಕೆ ಬಿಟ್ಬಿಡು, ಅವ್ರು ಏನೇ ಮಾಡಿದ್ರು ಕೂಡ ಸರಿಯಾಗಿ ಮಾಡ್ತಾರೆ, ನೀನು ಯಾಕೆ ಗಾಬರಿ ಬೀಳ್ತಿದ್ಯಾ? ಲಕ್ಷ್ಮಿಯವರು ತುಂಬಾ ಬುದ್ಧಿವಂತೆ, ಅವರು ಸುಮ್ಮನೆ ಏನು ಯೋಚನೆ ಮಾಡುವುದೇ, ಯಾವುದೇ ನಿರ್ಧಾರನ ತಗೊಳ್ಳೋದಿಲ್ಲ ಅಂತ ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾನೆ ವೈಷ್ಣವ್. ಇದನ್ನು ಕೇಳಿಸ್ಕೊಂಡಿದ್ದೆ ಕಾವೇರಿಯ ಕೋಪ ಮತ್ತಷ್ಟು ನೆತ್ತಿಗೆ ಇರ್ತದೆ. ಈ ಕಡೆ ಇನ್ನೂ ಏನು ಗಂಗಕ್ಕ ನಿನ್ನ ಫ್ರೆಂಡೇ ಬರಲಿಲ್ವಲ್ಲ ಅಂತ ಲಕ್ಷ್ಮಿ ಎಲ್ಲ ಕೇಳ್ತಿದ್ರೆ ಅಷ್ಟರಲ್ಲಿ ಅಂಕಿತ್ ಏನು ಮಾಡಿದ್ವು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಡೀನೋ ಮನೆ ಅರ್ಥ ಹೋಗಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ಯೋಚನೆ ಮಾಡಿ ನೋಡ್ತಿದ್ದಾನೆ. ಅಲ್ಲಿ ಡೀನೋ ಬಂದಿರ್ತಾನೆ. ಡೀನೋ ಬಂದಿದೆ, ಕೈಕಾಲೆಲ್ಲ ಪೆಟ್ಟಾಗಿರತ್ತೆ. ಜೊತೆಗೆ ಡೀನೋ ನಿತಿನ್ ಬರ್ತಾನೆ ಅಂತ ಹೇಳಿದ್ದು, ತಾನು ಮೇಲಿರ್ತೀನಿ ಅಂತ ಹೇಳಿದ್ದು ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿರ್ತಾನೆ. ಕೇಳಿಸ್ಕೊಂಡಿದ್ದೇ ಬಂದು ಇಲ್ಲಿ ಎಲ್ರಿಗೂ ಕೂಡ ಹೇಳ್ತಾನೆ. ಫೈನಲಿ ಇವರು ಎಲ್ಲರೂ ಕೂಡ ಎಲ್ಲ ಹೋಗಿದ್ದೆ ನೀನು ಅಂದಾಗ ಸುಮ್ಮನೆ ಬೋರ್ ಆಗುತ್ತೆ ಅಂತ ಹೋಗಿದ್ದೆ. ಅಲ್ಲಿ ಒಂದು ವಿಷಯ ಗೊತ್ತಾಯಿತು, ಅವನು ರೂಮಲ್ಲಿದ್ದಾನೆ, ನಿತಿನ್ ಬಂದರೆ ಅಲ್ಲಿ ಬರೋಕ್ಕೆ ಹೇಳಿ ಅಂತ ಹೇಳಿದ್ದಾನೆ. ಅವ್ರ ಮನೆಯವರೆಲ್ಲ ಡೀನೋನ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡ್ಬಿಡ್ತಾರೆ. ಅವ್ರ ಮನೆಯ ಹೆಣ್ಮಕ್ಳಿಗೆ ಆಗಿದ್ರೆ ಗೊತ್ತಾಗ್ತಾ ಇದ್ರು, ಮುಟ್ಟಿದ್ರೆ ಅವನು ಎಂಥ ಕೆಟ್ಟವನು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಮನೇಲಿ ಪುರೋಹಿತರು ಪೂಜೆಗೆಲ್ಲನೂ ಕರೀರಿ, ಸಮಯ ಮೀರ್ತಿದೆ ಅಂದಾಗ ಆ ಹುಡುಗಿರು ತಮ್ಮ ಮನೆ ಕೆಲಸದವ್ರನ್ನ ಕರೆದು ಎಲ್ಲಿ ನಿನ್ನ ಕಡೆ ಮೊದಲು ಕರಿ ಅಂತ ಹೇಳ್ತಾರೆ. ಫೈನಲಿ ಗಂಗಕ್ಕ ಫ್ರೆಂಡ್ ಬಂದು ಗಂಗಕ್ಕನ ಹತ್ರ ಬಂದು ಬನ್ನಿ ಪೂಜೆ ಶುರು ಆಗ್ತದೆ ಬನ್ನಿ ಅಂದಾಗ ಈ ಕಡೆ ನೀವ್ಯಾಕೆ ಅವ್ರಿಗೆ ಸಹಾಯ ಮಾಡ್ತಿದ್ರ, ಉಂಡು ಮನೆಗೆ ದ್ರೋಹ ಬಗೀತಿದ್ರಲ್ಲ ಅಂತ ಕೀರ್ತಿ ಕೇಳಿದಕ್ಕೆ ಉಂಡು ಮನೆಗೆ ದ್ರೋಹ ಬಗೀತಿಲ್ಲ, ಅವನಿಂದ ನಮಗೂ ಕೂಡ ತುಂಬಾ ತೊಂದರೆ ಆಗಿದೆ, ಅವನು ಕೆಟ್ಟವನು. ಆದರೆ ಮನೇಲಿ ಹೆಣ್ಮಕ್ಳು ಮತ್ತು ಅಮ್ಮ ಎಲ್ಲ ಅವನ್ನ ಪುರುಷೋತ್ತಮ ಅಂತ ನಂಬ್ಕೊಂಡಿದ್ದಾರೆ. ಅವನ ಹತ್ರ ಹೋಗೋಕ್ಕೂ ಮುನ್ನ ಎಲ್ಲ ಸೆರ್ಗನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಬೇಕು. ದೂರದಿಂದಾನೆ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾನೆ. ಆದರೆ ಏನು ಮಾಡೋದು, ನಮ್ಮ ಹಣೆ ಬರ. ಈಗ ನೀವು ಅವನ ಮುಖವಾಡನ ಬಯಲು ಮಾಡ್ತೀರಾ ಅಂತ ಹೇಳ್ತಿದ್ರ, ಅದಕ್ಕೆ ನಮಗೂ ಕೂಡ ಅವನ ಮುಖವಾಡನ ಬಯಲು ಮಾಡೋದು ಬೇಕಿತ್ತು. ಎಷ್ಟೆಲ್ಲ ತೊಂದರೆ ಕೊಡ್ತಿದ್ದಾನೆ ಅವನು, ಅದಕ್ಕೋಸ್ಕರನೇ ನಾನು ನಿಮಗೆ ಸಹಾಯ ಮಾಡ್ತಿರೋದು ಅಂತ ಹೇಳ್ತಾರೆ. ಫೈನಲಿ ಈ ರೀತಿ ಹೋದರೆ ಕಂಡು ಬಿಡ್ತಾರೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಆಗ ಇನ್ನೇನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಲಕ್ಷ್ಮಿಗೆ ಸೆರಗನಲ್ಲಿ ಮುಖ ಮುಚ್ಕೊಂಡು ಹೋಗೋ ಪ್ಲ್ಯಾನ್ ಹೊಡುತ್ತೆ. ತಕ್ಷಣ ಈ ಕಡೆ ಸೆರಗಲ್ಲಿ ಮುಖ ಮುಚ್ಕೊಂಡು ಎಲ್ಲರೂ ಕೂಡ ಡೀನೋ ಮನೆ ಎಂಟ್ರಿ ಕೊಡ್ತಿದ್ದಾರೆ. ಈ ಕಡೆ ಭಾಗ್ಯನ ತಗೋಬೇಕು, ಎಲ್ಲರೂ ಕೂಡ ಮುಖ ಮುಚ್ಕೊಂಡಿದ್ದಾರೆ, ಇದು ಅವರ ಸಂಪ್ರದಾಯ ಅಂತ ಹೇಳಿ ಅಲ್ಲಿಂದ ತೂರ್ಕೋತಾರೆ. ಫೈನಲಿ ಇಲ್ಲಿ ನಿತಿನ್ ಎಂಟ್ರಿ ಕೊಡ್ತಾರೆ. ನಿತಿನ್ ಎಂಟ್ರಿ ಕೊಡ್ತಿದ್ದಾಗೆ ಡೀನೋ ರೂಮಲ್ಲಿದ್ದಾನೆ, ಅಲ್ಲಿಗೆ ಬರೋಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ. ಫೈನಲಿ ನಿತಿನ್ ಕೂಡ ಡೀನೋ ರೂಮಿಗೆ ಹೋಗ್ತಾನೆ. ಹೋಗ್ತಿದ್ದಾಗೆ ಏನೋ ಇದು, ಈಗಲೂ ಕೂಡ ನಮ್ಮ ಮುಂದೆ ಬ್ಯಾಂಡೇಜ್ ಬೇಕಾ, ನಿನ್ನ ಮನೆಯವರೆಲ್ಲ ಕೆಳಗಡೆ ಇದ್ದಾರೆ,
ಈಗ ವೈಷ್ಣವ್ ಜೈಲಲ್ಲಿದ್ದಾನೆ, ಈಗ ಇನ್ಯಾತಕ್ಕೆ ತೆಗಿ ಅಂತ ಹೇಳ್ತಾರೆ. ನಮ್ಮ ಸುಳ್ಳಿನ ನಾಟಕದಿಂದ ವೈಷ್ಣವ್ ಜೈಲ್ ಪಾಲಾಗೋದಂತೂ ಶತಸಿದ್ಧ. ಅವನಂತೂ ಯಾವುದೇ ಕಾರಣಕ್ಕೂ ಆಚೆ ಬರಲೇಬಾರ್ದು. ಮೊದಲು ಅವನು ಒಳಗಡೆ ಫಿಟ್ ಆದರೆ ಆಮೇಲೆ ಈ ಲಕ್ಷ್ಮಿನ ಹೊರಗಡೆ ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಯಾರೋ ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತಿದ್ದಾರೆ. ಫೈನಲಿ ಇಲ್ಲಿ ಸಾಲಿಡ್ ಪ್ರೂಫ್ ಸಿಕ್ಕೇ ಬಿಡ್ತು. ಇಲ್ಲಿ ಡಿನೋ ಹಾಗೆ ಫ್ರೆಂಡ್ ನಿತಿನ್ ಮಾಡ್ತಿರೋದು ನಾಟಕ. ಇಲ್ಲಿ ಡಿನೋಗೆ ಯಾವುದೇ ರೀತಿಯಂಥ ಮಾರಣಾಂತಿಕ ಹಲ್ಲೆ ಹಾಗೆ ಇಲ್ಲ, ಎಲ್ಲ ಕೂಡ ಡ್ರಾಮಾ ಆಗಿದೆ, ಎಲ್ಲ ಕೂಡ ನಾಟಕ ಆಗಿದೆ. ಫೈನಲಿ ಅವರು ಮಾಡಿರೋ ಕರ್ಮಕಾಂಡನ ಅವರೇ ಬಾಯ್ಬಿಟ್ಟು ಹೇಳಿ ಲಾಕ್ ಆಗ್ತಾ ಇದ್ದಾರೆ. ಇಲ್ಲಿ ಡಿನೋ ಅಮ್ಮ ಮಾತ್ರ ನನ್ನ ಮಗನಿಗೆ ಇಂಥ ಅವಸ್ಥೆ ತಂದೋರ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾರೋ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಅಲ್ಲಿ ವೈಷ್ಣವ್ ಅಮ್ಮನ ಹತ್ರ ಲಕ್ಷ್ಮಿ ಅವರು ಗೆದ್ದು ಬಂದೇ ಬರ್ತಾರಮ್ಮ, ನೋಡ್ತಾ ಇರುವಂತ ಹೇಳಿ ಅಮ್ಮಂಗೆ ಶಾಕ್ ಕೊಡ್ತಿದ್ದಾನೆ. ಹಾಗಾದರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನಾವು ವಿಡಿಯೋಗೋಸ್ಕರ ವೇಟ್ ಮಾಡುತ್ತಾನೆ.